ಸ್ನೇಹಿತರೆ, ಈಗ ವಿಶೇಷವಾಗಿ ಶ್ರಾವಣ ಮಾಸದ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ. ಸಂಭ್ರಮದ ಶ್ರಾವಣ ಮಾಸ ಆರಂಭ ಆಗ್ತಾ ಇದೆ. ಈ ಶ್ರಾವಣ ಮಾಸದಲ್ಲಿ ಸೂರ್ಯ ಕರ್ಕ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಕೆಲವು ನಿಯಮಗಳನ್ನು ನಾವು ಪಾಲನೆ ಮಾಡಬೇಕಾಗ್ತದೆ, ಇಲ್ಲದಿದ್ದರೆ ದೋಷ ಪ್ರಾಪ್ತಿ ಆಗ್ತದೆ ಅಂಥೇಳಿ. ಚಂದ್ರನ ಸ್ವಂತ ಮನೆಯಾದಂಥ ಕರ್ಕ ರಾಶಿಯಲ್ಲಿ ಸೂರ್ಯನಿದ್ದಾಗ ಮಾಡಿದಂಥ ಕೆಲವೊಂದು ಕೆಲಸಗಳು ನಮ್ಮ ಜೀವನ ಪೂರ್ತಿ ನಮಗೆ ಸಂಕಟವನ್ನು ತಂದು ಕೊಡ್ತದೆ ಅಂಥೇಳಿ ಶ್ರಾವಣದಲ್ಲಿ ಕೆಲವೊಂದು ನಿಯಮಗಳನ್ನು ಪಾಲನೆ ಸರಿಯಾಗಿ ಮಾಡಬೇಕು. ಈಗ ಯಾವ ನಿಯಮಗಳನ್ನ ಪಾಲನೆ ಮಾಡಬೇಕು ಅವೆಲ್ಲವನ್ನು ತಿಳಿಸ್ಕೊಡೋಕ್ಕಿಂತ ಮುಂಚೆ ಇವತ್ತು ನಾನು ಸೀರೆಯನ್ನು ಖರೀದಿ ಮಾಡ್ಕೊಂಡು ಬಂದೆ, ಅದ್ರ ಬಗ್ಗೆ ತೋರಿಸ್ತೀನಿ. ಅಂತ ಹೇಳಿದ್ರೆ ಸೀರೆಯನ್ನು ತೋರಿಸ್ತೀನಿ. ಫಸ್ಟು ನಾನು 9.5 ಸೀರೆಯನ್ನು ಇವತ್ತು ನಮಗೆ ಮಡಿ ಮೇಲ್ಗೆ ಅಂದರೆ ಮಡಿಲೇ ಸೀರೆ ಹಾಕ್ಕೊಳ್ಳಿಕ್ಕೆ ಬೇಕಾಗ್ತದೆ. ಪ್ರತಿ ವರ್ಷ ಚಾತುರ್ಮಾಸದಲ್ಲಿ ಸೀರೆಯನ್ನು ಖರೀದಿ ಮಾಡ್ತೀನಿ. 1 ವರ್ಷ ಪರ್ಯಂತ ಈ ಸೀರೆಗಳನ್ನ ಮಡಿಲೇ ಹಾಕ್ಕೊಳ್ಳಲಿಕ್ಕೆ ನಂಗೆ ಬೇಕಾಗ್ತದಲ್ಲ, ಅದಕ್ಕಾಗಿ ಸೀರೆಯನ್ನು ಇವತ್ತು ಖರೀದಿ ಮಾಡ್ಕೊಂಡು ಬಂದೆ. ಅದಕ್ಕಿಂತ ಮುಂಚೆ ಇನ್ನೊಂದು ವಿಷಯ ಹೇಳ್ತೇನೆ ನೋಡಿರಿ. ಇವತ್ತು ಬಳೆ ಇಟ್ಕೊಂಡು ಬಂದೆ. ನಾವು ಬಳೆಯನ್ನು ಶ್ರಾವಣ ಮಾಸದಲ್ಲಿ ಗೌರಿ ಕೂಡೋಕ್ಕಿಂತ ಮುಂಚೆನೇ ಬಳೆಯನ್ನು ಇಟ್ಕೊಳ್ಬೇಕು. ಶ್ರಾವಣ ಮಾಸದಲ್ಲಿ ಕೈಯಿಂದ ಬಳೆಯನ್ನು ತೆಗಿಬಾರ್ದು. ಮುತ್ತೈದೆ ಹೆಣ್ಣು ಮಕ್ಕಳು ಕೈಯಿಂದ ಬಳೆಯನ್ನು ತೆಗಿಬಾರ್ದು. ಅದಕ್ಕಾಗಿ ಗೌರಿ ಬರೋಕ್ಕಿಂತ ಮುಂಚೆನೇ ಬಳೆಯನ್ನು ಇಟ್ಕೊಳ್ಬೇಕು. ಇದು ಒಂದು ಪದ್ಧತಿ ಅಂತ ಹೇಳ್ತೀವಿ. ನೀವು ಈಗ ಸಣ್ಣ ಹುಡುಗರಿದ್ದರೆ ಪರವಾಗಿಲ್ಲ, ಆದರೆ ಹಿರೇ ಮನುಷ್ಯರು, ಮನೆಯಲ್ಲೇ ಹಿರೇ ಮನುಷ್ಯರು ಈ ರೀತಿ ಕೆಲವೊಂದು ನಿಯಮಗಳನ್ನ ಪಾಲನೆ ಸರಿಯಾಗಿ ಮಾಡಬೇಕು. ಇಲ್ಲಾಂದರೆ ಪೂರ್ಣ ಮನೆತನಕ್ಕೆ ಒಂದು ದೋಷ ಅಂತ ಹೇಳ್ತೀವಿ. ಇನ್ನು ಇವತ್ತು ಸೀರೆ ಖರೀದಿ ಮಾಡ್ಕೊಂಡು ಬಂದೆ ಅಂತ ಹೇಳಿದಲ್ಲ, ಇದು ಕಾಟನ್ ಸೀರೆಗಳು. ಇದಕ್ಕೆ ಸ್ವಲ್ಪ ಸಿಲ್ಕ್ ಮಿಕ್ಸ್ ಅದ ಅಂತ ಹೇಳಿದರು. ಕಾಟನ್ ಸೀರೆ ಇದು, ಅದಕ್ಕೆ ಸ್ವಲ್ಪ ಸಿಲ್ಕ್ ಮಿಕ್ಸ್ ಅದ ಅಷ್ಟೇ. ಒಂದು ಯೆಲ್ಲೋ ಕಲರು, ಅದಕ್ಕೆ ಹಸಿರು ಬಾರ್ಡರ್ ಅದ. ಇನ್ನೊಂದು ರೆಡ್ ಬಾರ್ಡ್ರು, ಗ್ರೀನ್ ಕಲರ್ ಸೀರೆ. ಇದು ಪಿಂಕ್ ವಿತ್ ಪರ್ಪಲ್ ಕಲರ್ ಬಾರ್ಡ್ರ್ ಬಂದದ. ಇದು ಒಂದು ಕಾಟನ್ ಸೀರೆ, ಪೂರ್ಣ ಕಾಟನ್ ಸೀರೆ. ಯಾಕಂದರೆ ಈ ಮಡಿಲಿ ಹಾಕಿದಾಗ ಕೆಲವೊಂದು ಸಲ ಒಣಗೋದೇ ಇಲ್ಲ, ಮಳೆಗಾಲ ಬೇರೆ ಆರಂಭ ಆಗಿದೆ. ಅದಕ್ಕಾಗಿ ಒಂದು ಬಿಟ್ಟು 2-3 ಸೀರೆಯನ್ನು ನಮಗೆ ಮಡಿಲೇ ಹಾಕ್ಕೊಳ್ಳಿಕ್ಕೆ ಬೇಕಾಗ್ತದೆ ಅಂಥೇಳಿ ನಾವು ನೈವೇದ್ಯ, ಆರತಿ, ಪೂಜೆ, ಪುನಸ್ಕಾರ ಏನೇ ಇರಲಿ ಬೆಳಗ್ಗೆ ಮೊದಲು ಕಚ್ಚೆಯಿಂದಲೇ ಆರಂಭ ನಮ್ಮದು ಕೆಲಸಗಳು. ಕಚ್ಚೆ ಹಾಕ್ಕೊಂಡೇ ಮುಂದಿನ ಕೆಲಸ. ಈ ಎಲ್ಲರೂ ಹೊರಗಡೆ ಹೋಗಬೇಕಾದ್ರೆ ನಾವು ಸಾದಾ ಸೀರೆ ಉಟ್ಕೊಂಡು ಹೋಗ್ತೇವೆ. ಈ ಸೀರೆಯನ್ನು ಎಲ್ಲಿ ಖರೀದಿ ಮಾಡ್ತೀರಿ ಅಂಥೇಳಿ ಎಷ್ಟೋ ಜನರು ಕೇಳಿದಿರಿ. ನಾನು ಧಾರವಾಡದಲ್ಲಿ ಖರೀದಿ ಮಾಡ್ತೀನಿ, ಯಾಕಂದರೆ ಉದ್ದ ಮಳ ನನಗೆ ಕರೆಕ್ಟಾಗಿರಬೇಕು ಅಂಥೇಳಿ. ಇನ್ನು ಈ ಶ್ರಾವಣ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ, ಯಾವತ್ತು ಆರಂಭ ಆಗ್ತದಂತ. ಇದರಲ್ಲಿ ಯಾವ ಸೀರೆ ನಿಮಗೆ ಇಷ್ಟ ಆಯಿತು ಖಂಡಿತ ಕಮೆಂಟ್ಸ್ ಹಾಕಿ ಹೇಳ್ರಿ. ಶ್ರಾವಣ ಮಾಸ ಕಾಲು ಹಾಕ್ತಾ ಇರೋದೇ 13ನೇ ತಾರೀಕು ಗುರುವಾರ. ಆ ದಿನ ನಮಗೆ ಆಶ್ಲೇಷ ನಕ್ಷತ್ರ ವರ್ಯಾನ್ ಯೋಗದಲ್ಲಿ ನಾವು ಶ್ರಾವಣ ಮಾಸ ಆರಂಭ ಆಗ್ತಾ ಇದೆ. ವಿಶೇಷವಾಗಿ ಗುರುವಾರ ಆರಂಭ ಆಗ್ತದೆ ಅಂದ್ರೆ 5 ಗುರುವಾರಗಳು ನಮಗೆ ಪ್ರಾಪ್ತಿಯಾಗ್ತದೆ. 5 ಶುಕ್ರವಾರಗಳು ಕೂಡ ನಮಗೆ ಪ್ರಾಪ್ತಿ ಆಗ್ತಾ ಇದೆ ಈ ಸಲ. ಇನ್ನೂ ವಿಶೇಷವಾಗಿ ಸೂರ್ಯ ಕರ್ಕ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾಗ ಕೆಲವು ನಿಯಮಗಳನ್ನು ನಾವು ಪಾಲನೆ ಮಾಡಲೇಬೇಕು ಅಂತ ಶಾಸ್ತ್ರ ಹೇಳ್ತದೆ. ಅದಕ್ಕಾಗಿ ಮೊದಲೇದಾಗಿ, ಯಾಕಂದರೆ ಈ ಗ್ರಹಚಾರ ಅನ್ನೋದು ಸರಿಯಾಗಿದ್ದರೆ ನಮ್ಮ ಜೀವನದಲ್ಲಿ ಎಲ್ಲವೂ ಒಳ್ಳೆಯದಾಗ್ತದೆ. ಅದಕ್ಕೆ ನಾವು ಗ್ರಹಚಾರ ಅಂತ ಹೇಳ್ತೇವೆ. ಗ್ರಹಚಾರ ಅಂದರೆ ಗ್ರಹಗಳು ಯಾವ ರೀತಿಯಲ್ಲಿ ಅವು ತಮ್ಮ ಪೂರ್ತಿಗೆ ತಾವು ಸಂಚಾರವನ್ನು ಮಾಡಿದರೂ ಸಹ ಅದರ ಫಲಗಳನ್ನು ನಮಗೆ ಕೊಡ್ತಾ ಇರ್ತಾರೆ. ಆ ಫಲಗಳು ಅಂತಂದರೆ ನಾವು ಕರ್ಮ ಏನು ಮಾಡ್ತೇವಲ್ಲ, ಆ ಕರ್ಮದ ತಕ್ಕ ನಮಗೆ ಫಲಗಳಿರ್ತದೆ. ನಮಗೆ ತಿಳಿಯೋದೋ ಮಾಡಿಬಿಡ್ತೇವೆ, ನಮಗೆ ಗೊತ್ತಿರುವುದಿಲ್ಲ. ಆದರೂ ಕೂಡ ಅದರ ಕೆಟ್ಟ ಫಲಗಳನ್ನು ಕೂಡ ನಾವು ಅದರಲ್ಲಿ ಕಲಿಯುಗದಲ್ಲಿ ಕೆಟ್ಟ ಫಲಗಳು ಬಹಳ ಬೇಗನೆ ನಮಗೆ ಫಲವನ್ನು ಕೊಡ್ತಾವೆ. ಅದಕ್ಕಾಗಿ ಸೂರ್ಯ ಕರ್ಕಾಟಕ ರಾಶಿಯಲ್ಲಿದ್ದಾಗ ವಿಶೇಷವಾಗಿ ಮೊದಲೇದಾಗಿ ಕೂದಲನ್ನು ಕತ್ತರಿಸಬಾರ್ದು. ಶಾಸ್ತ್ರ ಸ್ಪಷ್ಟವಾಗಿ ಹೇಳ್ತದೆ, ಸೂರ್ಯ ಕರ್ಕಾಟಕ ರಾಶಿಯಲ್ಲಿದ್ದಾಗ ಕೇಶಕರ್ತನ ನಿಷಿದ್ಧ ಅಂಥೇಳಿ. ಅಕಸ್ಮಾತಾಗಿ ನಾವು ತಿಳಿಯದೋ ಕೂದಲನ್ನು ಕತ್ತರಿಸಿದರೆ ಅದನ್ನು ಯಮ ಪಿತೃಗಳಿಗೆ ಉಣಬಡಿಸ್ತಾನಂತೆ. ಆಗ ಪಿತೃಗಳು ನರಳ್ತಾರಂತೆ. ಪಿತೃಗಳು ನರಳಿದಾಗ ಆ ದೋಷ ಪ್ರಾಪ್ತಿ ಆಗ್ತದೆ. ಮನೆತನದಲ್ಲಿ ಎಲ್ಲ ಕೆಲಸಗಳು ನಿಂತು ಹೋಗ್ತದೆ, ನಾನಾ ರೀತಿಯಿಂದ ಕಾಡಲಿಕ್ಕೆ ಶುರು ಆಗ್ತದೆ. ಅದಕ್ಕಾಗಿ ಈ ಕರ್ಕ ರಾಶಿಯಲ್ಲಿ ಸೂರ್ಯ ಇದ್ದಾಗ ಶ್ರಾವಣ ಮಾಸದಲ್ಲಿ 1 ತಿಂಗಳ ಪರ್ಯಂತ ತಲೆ ಕೂದಲನ್ನು ಕತ್ತರಿಸಬಾರ್ದು. ಗಂಡಸರು, ಹೆಣ್ಮಕ್ಕಳು ಯಾರೇ ಆಗಿರ್ಬೋದು ಮೈ ಮೇಲಿನ ಕೂದಲುಗಳನ್ನು ಕತ್ತರಿಸೋದು ನಿಷಿದ್ಧ ಅಂಥೇಳಿ ಶಾಸ್ತ್ರ ಸ್ಪಷ್ಟವಾಗಿ ಹೇಳ್ತದೆ. ಇನ್ನು ನಾವು ಜ್ಯೋತಿಷ್ಯ ಶಾಸ್ತ್ರ ಪ್ರಕಾರ ನೋಡಬೇಕು ಅಂದರೆ ಕರ್ಕಾಟಕ ರಾಶಿಯನ್ನು ನಾವು ಚಂದ್ರನ ಸ್ವಂತ ಮನೆ ಅಂತ ಹೇಳ್ತೇವೆ. ಈ ಚಂದ್ರನ ಸ್ವಂತನ ಮನೆಯಲ್ಲಿ ಸೂರ್ಯ ಸಂಚಾರವನ್ನು ಮಾಡುವಂಥ ಸಂದರ್ಭದಲ್ಲಿ ಭೂಮಿ ಮೇಲೆ ತಂಪಾದ ವಾತಾವರಣ ಇರ್ತದೆ. ಈ ಮಳೆ,
ಈ ರೀತಿಯಾಗಿ ತಂಪಾದ ವಾತಾವರಣವನ್ನು ತಂದುಕೊಡ್ತಾನೆ. ಈ ತಂಪಾದ ವಾತಾವರಣದಲ್ಲಿ ಅದರಲ್ಲೂ ಈ ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ 17 ಶುಭ ನಕ್ಷತ್ರಗಳು ಭೂಮಿಗೆ ಶುಭ ಫಲವನ್ನು ತಂದುಕೊಡುವಂಥದ್ದು. ಅದಕ್ಕಾಗಿ ಧರೆಗಾಗಿ ಸಿರಿ ಸಂಪತ್ತನ್ನು ಕೊಡಲಿಕ್ಕಾಗಿ ವರಮಹಾಲಕ್ಷ್ಮಿ ತಾಯಿ ಭೂಮಿಗೆ ಬರ್ತಾಳೆ. ಈ ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಲಕ್ಷ್ಮೀ ದೇವಿಯ ಪೂಜೆಗೆ ಬಹಳಷ್ಟು ಮಹತ್ವವನ್ನು ಪಡೀತದೆ. ಶ್ರೀಧರ ನಾಮಕ ಮಾಸ ನಿಯಾಮಕನಂತ ಭಗವಂತ ಲಕ್ಷ್ಮಿಗೆ ಈ ಶ್ರಾವಣ ಮಾಸದಲ್ಲಿ ಪೂರ್ಣ ಅಧಿಕಾರವನ್ನು ಕೊಡ್ತಾನೆ. ಅದಕ್ಕಾಗಿ ಮಹಾಲಕ್ಷ್ಮಿ ವರ ಕೊಡಲಿಕ್ಕಾಗಿಯೇ ಸಕಲ ಸಂಕಷ್ಟಗಳಿಂದ ಮುಕ್ತಗೊಳಿಸ್ಲಿಕ್ಕಾಗಿಯೇ ಭೂಮಿಗೆ ಬರ್ತಾಳಂತೆ. ಅದಕ್ಕಾಗಿ ಈ ಶ್ರಾವಣ ಮಾಸದಲ್ಲಿ ಈ 5 ಶುಕ್ರವಾರ ಯಾರೂ ತಪ್ಪದೆ ಲಕ್ಷ್ಮೀ ಪೂಜೆಯನ್ನು ಮಾಡಲಿಕ್ಕಾಗೋದಿಲ್ಲ ಅಂತ ಬಿಡಬೇಡ್ರಿ. ಯಥಾಶಕ್ತಿ 5 ಶುಕ್ರವಾರ ಲಕ್ಷ್ಮೀ ಪೂಜೆಯನ್ನು ಮಾಡಿರಿ, ಸಮಸ್ತ ಸಂಕಷ್ಟಗಳಿಂದ ದೂರ ಆಗ್ತದೆ. ಇನ್ನು ನಾವು ಕೇವಲ ಲಕ್ಷ್ಮೀನ ಮಾತ್ರ ಆರಾಧನೆ ಅಲ್ಲ, ಈ ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಲಕ್ಷ್ಮೀ ಸಹಿತ ನಾರಾಯಣ ಪೂಜೆ ಇಲ್ಲ ಸತ್ಯನಾರಾಯಣ ಪೂಜೆಯ ವಿಶೇಷತೆಯನ್ನು ಪಡೆದದ. ಶ್ರಾವಣದಲ್ಲಿ ಸಂಕಷ್ಟಗಳು ದೂರ ಆಗಬೇಕು ಅಂತಂದರೆ ಬಂಧು ಬಾಂಧವರಿಂದ ಕೂಡಿಕೊಂಡು ಒಂದು ಸಲನಾದರೂ ಸತ್ಯನಾರಾಯಣ ಪೂಜೆಯನ್ನು ಮಾಡಬೇಕು. ವರ್ಷದಲ್ಲಿ ಒಮ್ಮೆಯಾದರೂ ಮಾಡೋದ್ರಿಂದ ಮನೆಯಲ್ಲಿರುವಂಥ ಸಮಸ್ತ ಸಂಕಷ್ಟಗಳು ದೂರ ಆಗ್ತದೆ. ಅದಕ್ಕೆ ಈ ಶ್ರಾವಣ ಮಾಸ ಬಹಳಷ್ಟು ಪ್ರಶಸ್ತವನ್ನು ಪಡೆದಿದ್ದು. ಇನ್ನು ಈ ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ನಾಗಪೂಜೆಯನ್ನು ಮಾಡ್ತೇವೆ. ನಾಗಪಂಚಮಿ ಈ ಜಾತಕದಲ್ಲಿ ಸಾಮಾನ್ಯವಾಗಿ ಪಂಚಮ ಭಾವದಲ್ಲಿ ಈ ದೋಷಗಳಿದ್ದರೆ ಮಕ್ಕಳಾಗುವುದಿಲ್ಲ, ನಾನಾ ಥರದ ನಾಗದೋಷಗಳನ್ನ ಪಡಿತೀರಿ ಅಂತ ಹೇಳ್ತೇವೆ. ಅಂತಹದ್ರಲ್ಲಿ ಆ ಪಂಚಮ ಸ್ಥಾನದ ಭಾವದಲ್ಲಿರುವಂಥ ದೋಷಗಳನ್ನ ಕಳೀಲಿಕ್ಕಾಗಿಯೇ ಚೌತಿ ಮತ್ತು ಪಂಚಮಿಯನ್ನು ಆಚರಣೆ ಮಾಡಲಿಕ್ಕೆ ಅದನ್ನು ಕೂಡ ನಾನು ಪೂರ್ಣ ವಿವರವಾಗಿ ಹೇಳ್ಕೊಡ್ತೀನಿ. ಪಂಚಮಿಯನ್ನು ಸರಿಯಾದ ರೀತಿಯಲ್ಲಿ ಆಚರಣೆ ಮಾಡಿರಿ, ಸರ್ಪದೋಷ ಪರಿಹಾರ ಆಗ್ತದೆ. ಇನ್ನು ಮಂಗಳಗೌರಿ ಈ ಶ್ರಾವಣ ಮಾಸದಲ್ಲಿ ಪ್ರತಿದಿನ ಒಂದೊಂದು ಶ್ರಾವಣ ಸೋಮವಾರ, ಶ್ರಾವಣ ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಪ್ರತಿದಿನವೂ ಹಬ್ಬನೇ. ಇಲ್ಲಿ ಶ್ರಾವಣ ಒಂದು ತಿಂಗಳ ಪರ್ಯಂತ ಸೋಮವಾರ ನೋಡ್ರಿ, ಶ್ರಾವಣ ಸೋಮವಾರ ಆಚರಣೆಯನ್ನು ಮಾಡ್ತೀವಿ. ಮಂಗಳವಾರ ಮಂಗಳಗೌರಿ ಆಚರಣೆ ಮಾಡ್ತೀವಿ. ಬುಧ ಬೃಹಸ್ಪತಿ ಆಚರಣೆಯನ್ನು ಮಾಡ್ತೀವಿ. ಶುಕ್ರವಾರ ಲಕ್ಷ್ಮೀ ಪೂಜೆಯನ್ನು ಮಾಡ್ತೀವಿ. ಶನಿವಾರ ವಿಶೇಷವಾಗಿ ನರಸಿಂಹದೇವರ ಒಂದು ವ್ರತವನ್ನು ಹೇಳ್ಕೊಡ್ತೀನಿ. ಇನ್ನು ರವಿವಾರ ಅದು ಕೂಡ ವಿಶೇಷವಾದ ಒಂದು ವ್ರತ ಅದ, ಅದನ್ನು ಕೂಡ ನನಗೆ ಎಷ್ಟು ಸಮಯ ಸಿಗ್ತದೆ ಅದ್ರ ಮೇಲೆ ನಾನು ಪ್ರತಿಯೊಂದು ವ್ರತಗಳನ್ನು ಹೇಳ್ಕೊಡ್ತೀನಿ. ಹುಣ್ಣಿಮೆ ವಿಶೇಷವಾಗಿ ಹುಣ್ಣಿಮೆ ದಿವಸ ರಕ್ಷಾಬಂಧನ ಅಂತ ಆಚರಣೆ ಮಾಡ್ತೀವಿ. ಅಷ್ಟೇ ಅಲ್ಲ, ಭಗವಂತ ಸಾಕ್ಷಾತ್ ಕೃಷ್ಣಾವತಾರ ಆಗಿ ಜನ್ಮ ತಾಳಿದ್ದು ಕೂಡ ಈ ಶ್ರಾವಣ ಮಾಸದಲ್ಲಿ. ಈ ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಕೃಷ್ಣಾಷ್ಟಮಿಯನ್ನು ಆಚರಣೆ ಮಾಡ್ತೀವಿ. ಪ್ರತಿಯೊಂದು ವ್ರತವನ್ನು ನನ್ನ ಕೈಲಾದಷ್ಟು ಹೇಳಿಕೊಡ್ತೀನಿ. ಎಲ್ಲರೂ ಈ ಶ್ರಾವಣ ಮಾಸವನ್ನು ಅರ್ಥಪೂರ್ಣವಾಗಿ ಆಚರಣೆಯನ್ನು ಮಾಡಿರಿ. ಶಾಸ್ತ್ರೋಕ್ತವಾಗಿ ಮಂತ್ರೋಕ್ತವಾಗಿ ವಿಧಿವಿಧಾನದಿಂದ ಮಾಡಿದಂಥ ಪೂಜೆಗಳು ನಮಗೆ ಪೂರ್ಣ ಫಲವನ್ನು ತಂದುಕೊಡ್ತಾ ಇದೆ. ಅದಕ್ಕಾಗಿ ಇದೇ 13ನೇ ತಾರೀಕು ಗುರುವಾರ ಆಶ್ಲೇಷ ನಕ್ಷತ್ರದಲ್ಲಿ ನಮಗೆ ಶ್ರಾವಣ ಮಾಸ ಆರಂಭ ಆಗ್ತಾ ಇದೆ. ವಿಶೇಷತೆ ಇನ್ನೂ ಹೇಳಲಿಕ್ಕೆ ಬಹಳಷ್ಟು ಇದೆ. ಆಯಾ ಸಮಯದಲ್ಲಿ ಹೇಳ್ತಾ ಪ್ರತಿಯೊಂದು ತಿಳಿಸ್ಕೊಡ್ತೀನಿ. ಒಂದೇ ಸಲ ಎಲ್ಲವನ್ನು ನಾನು ನಿಮ್ಗೆ ಹೇಳಿಕೊಟ್ರೆ ನಿಮಗೆ ಕೆಲವೊಂದು ಮರೆತು ಹೋಗ್ಬೋದು. ಅದಕ್ಕಾಗಿ ಪ್ರತಿಯೊಂದನ್ನು ಒಂದೇ ವ್ರತಗಳನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಯಥಾಶಕ್ತಿ ಮಾಡಿರಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನಮಸ್ಕಾರ.